ನಮಸ್ತೆ ಕನ್ನಡಿಗರೇ, ನಾನು ಈಗ ಊಟಿಲಿರೋ ಪೈನ್ ಫಾರೆಸ್ಟಿಗೆ ಕರ್ಕೊಂಬಂದಿದ್ದೀನಿ. ನೋಡಿ ಹಾಗೆ ಪೈನ್ ಫಾರೆಸ್ಟ್ ಊಟಿದು. ಪೈನ್ ಫಾರೆಸ್ಟ್ ಒಳಗಿನ ವ್ಯೂ ಇದು. ಎಲ್ಲ ಬರೀ ಮರಗಳೇ. ಆಮೇಲೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ. ಇಲ್ಲಿ ಕಲ್ಲಲ್ಲಿ ಏನು ರೋಡ್ ಮಾಡಿದರೆ ಆ ರೋಡ್ ಮುಖಾಂತರ ನಡ್ಕೊಂಡು ಕೆಳಗಡೆ ಹೋಗ್ಬೇಕು. ಪಕ್ಕದಲ್ಲೆಲ್ಲ ನೀರು ಬಿದ್ದು ಒದ್ದೆ ಆಗಿದೆ, ಜಾರುವಂಥ ಸಾಧ್ಯತೆ ಜಾಸ್ತಿ. ಅದಕ್ಕೆ ಕಲ್ಲೇನಿದೆ ಅದ್ರ ಮೇಲೆ ನಡ್ಕೊಂಡು ಹೋದ್ರೆ ಸೇಫ್ಟಿ. ಯಾಕಂದರೆ ಈಗ ಒಂದು 2 ತಿಂಗಳಿಂದ ಇಲ್ಲಿ ಫುಲ್ ಮಳೆ ಬಂದ್ಬಿಟ್ಟು ಒಬ್ಬ ಕೇರಳ ಹುಡುಗನೂ ತೀರೋಗಿದ್ದ, ಮರ ಬಿದ್ದುಬಿಟ್ಟು. ಬಂದ್ ಮಾಡಿದ್ರು ಆಗ ಸುಮಾರು ದಿನ. ನೋಡಿ ಹಾಗೆ ನೋಡ್ಕೊಬನ್ನಿ, ಪೈನ್ ಫಾರೆಸ್ಟ್ ಊಟಿದು. ಬಂದರೆ ವಿಸಿಟ್ ಕೊಡಿ, ಚೆನ್ನಾಗಿರುತ್ತೆ. ಏನು ಈ ಥರ ಕಲ್ಲು ಹಾಕಿದ್ದಾರೆ ಅದ್ರ ಮೇಲೇ ನಡ್ಕೊಂಡು ಹೋಗ್ಬೇಕು. ಸೇಫ್ಟಿಗೆ ತುಂಬ ಒಳ್ಳೆಯದು. ನೋಡಿ, ಇದು ಪೈನ್ ಫಾರೆಸ್ಟ್ ಕೆಳಗಡೆ ಇರೋ ಕೆರೆ ಇದು. ಮಳೆ ಬಂದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೀರು ತುಂಬಿರುತ್ತೆ. ಇಲ್ಲಿ ಬೇರೆ ಟೈಮಲ್ಲಿ, ಮಳೆ ಇಲ್ದಿರೋ ಟೈಮಲ್ಲಿ ಫುಲ್ ಖಾಲಿ ಇರುತ್ತೆ. ಇಲ್ಲೆಲ್ಲ ಸುಮಾರು ಫಿಲಮ್ಗಳು ಶೂಟಿಂಗ್ ನಡೆದಿದೆ ಇಲ್ಲಿ. ಹಿಂದಿ, ತಮಿಳು, ತೆಲುಗು, ಕನ್ನಡ ಆ ಥರ ಎಲ್ಲ ಭಾಷೆಯ ಫಿಲಮ್ಗಳ ಶೂಟಿಂಗು ತುಂಬ ನಡೆದಿದೆ ಈ ಜಾಗದಲ್ಲಿ. ನೀವು ಸುಮಾರು ಫಿಲಮಲ್ಲಿ ನೋಡಿರ್ತೀರ. ಪೂರ್ತಿ ನೀರು, ಆ ತುದಿವರೆಗೂ ಫುಲ್ ನೀರೇ. ಊಟಿಗೆ ಬಂದಾಗ ಇದನ್ನು ಒಂದು ನೋಡುವಂಥ ಸ್ಥಳ. ಇಲ್ಲಿಗೂ ಒಂದು ವಿಸಿಟ್ ಕೊಡಿ. ಒಬ್ಬರಿಗೆ 40 ರೂಪಾಯಿ ಟಿಕೆಟ್ ಬೀಳುತ್ತೆ. ಕ್ಯಾಮ್ರಾ ಏನಾದ್ರು ತಗೊಂಡೋಗ್ತೀರ ಅಂದರೆ 100 ರೂಪೀಸ್ ಏನೋ ಆಗುತ್ತೆ ನಿಮಗೆ. ಇದು ಹಳೆ ಮರ, ಇದು ಬಿತ್ತೋಗಿದೆ, ಅದನ್ನು ಹಾಗೆ ಬಿಟ್ಟಿದ್ದಾರೆ. ಎಷ್ಟು ಉದ್ದ ಇದೆ ನೋಡಿ. ಓಕೆ ಕನ್ನಡಿಗರೇ, ಊಟಿಗೆ ಬಂದರೆ ದಯವಿಟ್ಟು ಇಲ್ಲೊಂದು ವಿಸಿಟ್ ಕೊಡಿ. ಏನು ಬೇಗ 10-15 ನಿಮಿಷದಲ್ಲಿ ನೋಡುವಂಥ ಸ್ಥಳ ಇದು. ಓಕೆ, ಬಾಯ್.